ಮುಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ಆರಂಭವಾಗಿದೆ. ಹೈಕೋರ್ಟ್ನಲ್ಲಿ ಧಾರವಾಡ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ. ಮೈಸೂರು ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಧಾರವಾಡ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ಆರಂಭವಾಗಿದೆ. ಪ್ರಕರಣದ ತನಿಖೆ ಸಿಬಿಐಗೆ ನೀಡಬೇಕು ಅಂತ ಕೋರಿ ಅರ್ಜಿ ಸಲ್ಲಿಕೆ ಮಾಡಲಾಗಿತ್ತು. ಈ ಅರ್ಜಿಯ ವಿಚಾರಣೆ ಈಗ ಆರಂಭವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಿಎಂ ಪರವಾಗಿ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಹಿರಿಯ ವಕೀಲರಾಗಿರುವಂತಹ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆರೋಪಿ ತನಿಖಾ ಸಂಸ್ಥೆಯನ್ನ ಆಯ್ದುಕೊಳ್ಳಲಾಗದು ಅಂತ ಹೇಳುತ್ತೆ. ಒಬ್ಬ ಆರೋಪಿ ತನಿಖಾ ಸಂಸ್ಥೆಯನ್ನ ಆಯ್ದುಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಹಾಗಾದರೆ ದೂರುದಾರರು ತನಿಖಾ ಸಂಸ್ಥೆಯನ್ನ ಕೋರಬಹುದೇ? ದೂರು ಕೊಟ್ಟವರೇ ಈಗ ತನಿಖಾ ಸಂಸ್ಥೆಯನ್ನ ಅವರು ಕೋರಬಹುದಾ? ಇಂಥದ್ದೇ ಒಂದು ತನಿಖಾ ಸಂಸ್ಥೆಗೆ ನೀವು ನೀಡಬೇಕು, ಈಗ ಸಿಬಿಐಗೆ ನೀಡಿ ಅಂತ ಇವರು ಅದನ್ನು ಕೋರಬಹುದಾ ಅಂತ ಅವರು ವಾದ ಮಂಡನೆ ಮಾಡಿದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಈಗ ವಾದವನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ಆರೋಪಿ ತನಿಖಾ ಸಂಸ್ಥೆಯನ್ನು ಆಯ್ದುಕೊಳ್ಳೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಯಾರು ಆರೋಪಿ ಇರ್ತಾರೆ ಅವರು ತನಿಖಾ ಸಂಸ್ಥೆ ಇಂಥದ್ದೇ ಇರಬೇಕು ಅಂತ ಆಯ್ದುಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ತಾರೆ. ಆದರೆ ದೂರುದಾರರು ತನಿಖಾ ಸಂಸ್ಥೆಯನ್ನು ಕೋರಬಹುದಾ? ಯಾರು ದೂರು ಕೊಟ್ಟಿರ್ತಾರೆ ಅವರು ತನಿಖಾ ಸಂಸ್ಥೆಯನ್ನು ಕೋರಬಹುದಾ? ಇದೇ ತನಿಖಾ ಸಂಸ್ಥೆ ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ ಅಂತ ಹೇಳೋದಕ್ಕಾಗುತ್ತಾ ಅಂತ ಅಭಿಷೇಕ್ ಮನು ಸಿಂಘ್ವಿ ವಾದ ಮಂಡನೆ ಮಾಡಿದ್ದಾರೆ.